ಈ ವಿಡಿಯೋ ನೋಡ್ತಿರೋ ಕನ್ನಡ ಜನತೆಗೆ ನಮಸ್ಕಾರ. ನಾವು ಹೋಗ್ತಾ ಇರೋದು ಹಾಸನ ಡಿಸ್ಟಿಕ್ ಅರಸೀಕೆರೆಯಲ್ಲಿರೋ ಶ್ರೀ ಜೇನಿಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ. ಬನ್ನಿ ಹೋಗೋಣ. ಮಿಡಲಲ್ಲಿ ಬೈಪಾಸ್ ಬೇರೆ ಇದೆ ನೋಡಿ. ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಬಗ್ಗೆ ವಿಚಾರಿಸಿ ಆಮೇಲೆ ಬೆಟ್ಟ ಹತ್ತೋಣ. ಬನ್ನಿ ಅಂತೂ ಬಂದ್ವಿ. ಅವ್ರ ಹತ್ರನೇ ಕೇಳೋಣ ಏನು ಅಂತ ದೇವಸ್ಥಾನದ ಬಗ್ಗೆ. ನೆನಪ ಯಾವ ಕಾಲದ ಬಸವ ಗದ್ಯ ಇದೆ ಗೊತ್ತಿಲ್ಲ ನಮ್ಗೆ. ಈ ಮೂಲ ಸ್ಥಾನ ಗದ್ಯ ಇದು. ಈ ಸ್ವಾಮಿ ಮೆರೆಮೂರ್ತಿ ವಿಗ್ರಹ ನೋಡ್ರಿ, ನೋಡ್ರಿ ಫೋಟೋ. ಅದು ಹೊರಗಡೆ ಸಂಚಾರ ಮಾಡುತ್ತೆ. ಏನಪ್ಪ ಎಲ್ಲರ ಮನೆ ಬಿನ್ನಕ್ಕೆ ಹೋಗುತ್ತೆ. ಇಲ್ಲಿ ನಾವು ಎರಡೊತ್ತು ಪೂಜೆ ಮಾಡ್ತೀವಿ. ಬೆಟ್ಟ ಮೇಲೆ ಏನು ಕಸಿದ್ದೆ ಎರಡೊತ್ತು ಪೂಜೆ ಮಾಡ್ತೀವಿ. ಹೆಚ್ಚು ಕಮ್ಮಿ ಆದರೆ ನಮ್ಮನ್ನು ಪೂಜೆ ಮಾಡೋಕ್ಕೂ ಬಿಡಲ್ಲ. ಅಷ್ಟು ಭಯಂಕರ ಜೇನು, ಏನು ಅಸಾಧ್ಯ ಜೇನು. ನಮ್ಮ ಕೆಲಸ ಕಾರ್ಯ ಅಪ್ಲೈ ಕೇಳ್ತಾರೆ, ಬಂದು ಮದುವೆ ಮಾಡೋದು, ಆಸ್ತಿ ಮಾಡೋದು, ಏನು ಮಾಡೋದು ಬಂದು ಪ್ರಸಾದ ಕೇಳ್ತಾರೆ. ಇಲ್ಲ ಅಪ್ನಲ್ಲಿ ಕೆಲಸ ನೀಟ್ ಆಗುತ್ತೆ. ಏನಪ್ಪ ಅಲ್ಲಿ ಪೂಜೆ ಮಾಡೋಕ್ಕೂ ಹೆಚ್ಚು ಕಮ್ಮಿ ಆದರೆ ನಮ್ಮನ್ನು ಪೂಜೆ ಮಾಡೋಕ್ಕೂ ಬಿಡಲ್ಲ. ಆಯ್ತಲ್ಲ, ಪೂಜೆ ಮಾಡೋಕ್ಕೂ ಬಿಡಲ್ಲ. ಜೇನು ಅಸಾಧ್ಯ ಜೇನು. ಏನಪ್ಪ ಅದೊಂದು ಕೆಲಸ ಹೊರತು ಯಾವ ಪೊಲೀಸು ಯಾವ ಮಿಲಿಟ್ರಿ ಯಾರು ಬಂದರೂ ಏನೂ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಇದು ಪವಾಡ ಪುರುಷರು. ಏನಪ್ಪ ನಾವು ಆಸ್ತಿ ಮಾಡೋದು, ಒಂದು ಮನೆ ಕಟ್ಟೋದು, ಮದುವೆ ಮಾಡೋದು, ಇಂಥಕ್ಕೆಲ್ಲ ಬಂದು ಅಪ್ಪಣೆ ಕೇಳ್ತಾರೆ. ಇಲ್ಲಿ ಸರಿ ಬೆಸ ಅಪ್ಪಣೆ ಆದರೆ ಸ್ವಾಮಿ ಕೆಲಸ ನ್ಯಾಟಿಗಾಗುತ್ತೆ ತೀರ್ಮಾನ. ಬನ್ನಿ ಬೆಟ್ಟ ಹತ್ತೋಣ. ಪರವಾಗಿಲ್ಲ, ಜನ ಇದ್ದಾರೆ ಇವತ್ತು. ಇಲ್ಲಿ ನೋಡಿ ಕುಡಿಯೋ ನೀರು ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ನೋಡಿ ಜನಗಳೆಲ್ಲ ಏನೋ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದಾರೆ ನನ್ನ. ಹುಣ್ಣಿಮೆಗೆ ಅಂತ ಬಂದಾಗೆಲ್ಲ ತುಂಬ ಜನ ಸೇರಿರ್ತಾರಲ್ಲ, ಆಗಿದ್ದೇ ರೂಟಿಂದ ಹೋಗ್ಬೇಕು ನಾವು. ನೋಡಿ ಸುತ್ಕೊಂಡು ಹೋಗ್ಬೇಕೀಗ. ನೋಡಿ ಶ್ರೀ ಅವ್ರ ಸನ್ನಿಧಿಗೆ ಬಂದಿದ್ದೀವಿ ಈಗ.
ಬನ್ನಿ ಬೆಟ್ಟದ ಬಗ್ಗೆ ಅರ್ಚಕರ ಹತ್ರನೇ ಕೇಳೋಣ. ಇವರು ಋಷಿಮುನಿಗಳು, ಹಾಂ ಜೇನಕಲ್ ಸಿದ್ದೇಶ್ವರ ಸ್ವಾಮಿ ಅಂತ. ಹಾಂ ಇವರ ಜೇನಕಲ್ ಸಿದ್ದೇಶ್ವರ ಸ್ವಾಮಿಯವರ ಶಿಷ್ಯನೇ ಜೇನುಹುಳುಗಳು. ಜೇನು ಕಲ್ಲು ಈ ಗುಡ್ಡದಿಂದ ಸೇರಿದೆಯಲ್ವಾ, ಕಲ್ಲು ಜೇನು ಕಲ್ಲು ಸಿದ್ದೇಶ್ವರ ನಾಮಧೇಯ. ತಪಸ್ಸು ಮಾಡಿ ಇಟ್ಟಿರ ಹೆಜ್ಜೆ ಬಲಪಾದ ಮತ್ತು ಎಡಪಾದ. ಯಾವುದೇ ಕಾರ್ಯ ಏನೇ ಕೇಳ್ಕೊಂಡ್ರು ಎಲ್ಲರಲ್ಲೂ ಬಗೆಹರಿಯುತ್ತೆ. 101 ಸೇವೆ ಅಂತ ಮಾಡ್ತಾರೆ. ತಂಬಿಟ್ಟು, ಬಾಳೆಹಣ್ಣು, ಹಸಿ ಪದಾರ್ಥ, ಬೆಂದಿರ ಪದಾರ್ಥ ಯಾವೂ ಇಲ್ಲ. ತಂಬಿಟ್ಟು, ಬಾಳೆಹಣ್ಣು, ಹಣ್ಣು, ಹಂಪಲುಗಳು. ಬೆಂದಿರ ಪದಾರ್ಥ ಅಂದ್ರೆ ಹಸಿವಿನ ಗಿಣ್ಣ ಒಂದೇ. ನಾವು ತಲಾಂತರದಿಂದ ಭಗವಂತ ಯಾವಾಗ ಒಂದು ಹೆಜ್ಜೆ ಊರ್ದ ಅವಾಗಿಂದನು ನಮ್ ತಲೆನೇ ಪೂಜೆ ಮಾಡ್ಕೊಂತ ಬಂದಿರೋದು. ಯಾರು ಹೇಳ್ತಾರೆ ಅನ್ನೋದು ಬೇಡ. ಋಷಿ ಮುನಿಗಳು ಈಗ ಹರಮುನಿದವರು ಗುರು ಕಾಯುವನು, ಇವನೇ ಗುರು ಅಲ್ವಾ. ಯಾವುದೇ ತಪ್ಪು ಮಾಡ್ತು ಅಂದ್ರೆ ಅವಾಗಿಂದ ಅವಾಗಲೇ ಜೇನುಹುಳುಗಳು ಬಂದೇ ಬಿಡ್ತಾವೆ. ಎಲ್ಲಿಂದ ಎದ್ದಾಡ್ತಾವೆ, ಏನ್ ಮಾಡ್ತಾವೆ ಅಂತ ಗೊತ್ತಿಲ್ಲ. ನಾನ್ ವೆಜ್ ಯೂಸ್ ಮಾಡ ಬರಂಗಿಲ್ಲ, ಸೂತ್ಕ ಆದವ್ರು ಬರಂಗಿಲ್ಲ, ಮತ್ತೆ ಚಪ್ಪಲಿ ಹಾಕೊಂಡ್ ಬರಂಗಿಲ್ಲ. ಏನಾರ ಒಂಚೂರು ಒಂದ್ ಹೆಜ್ಜೆ ಇಟ್ಟ ಅಂದ್ರೆ ಜೇನುಹುಳುಗ ಅಲ್ಲೇ ಮುಕ್ತಾಕಂತೇವೆ. ಇಲ್ಲೂ ಬಂದು ಅಕಸ್ಮಾತು ಏನಾರ ಜೇನುಹುಳ ಒಂದ್ ತಪ್ಪು ಇದ್ದು ಅರಿವಾದ್ರೆ ಪರವಾಗಿಲ್ಲ, ಏನೇ ಇದ್ರು ಮೆಟ್ಲಿಕ್ಕೆ ಲಾಸ್ಟ್ ಆಗೋವರೆಗೂ ಅವ್ನು ಇಳಿಬೇಕು, ಅಲ್ಲಿವರೆಗೂ ಕಚ್ಚತಾನೆ ಇರ್ತೇವೆ. ಒಟ್ಟಾಗ ಏನು ತೊಂದರೆ ಆಗಿಲ್ಲ. ಇವರು ಒಳೆ ಏಟು ಈಗ ಹೊಡಿತಿದ್ದಾರೆ, ಅವಾಗ ಜೇನುಹುಳ ಕಚ್ಚವು, ಈಗ ಒಳೆ ಏಟು. ನಂಬಿದ್ದವ್ರನ್ನ ಯಾವ ಕಾರಣಕ್ಕೂ ಕೈ ಶುಭ ಅಶುಭ ನೋಡಪ್ಪ. ಈ ವರ್ಷ ನನಗೆ ಒಂದ್ 5 ವರ್ಷ ಆಗಿದೆ, ಮಕ್ಕಳು ಆಗ್ಲೇ ಈ ವರ್ಷ ಆದ್ರೂ ಆಗುತ್ತೆ, ಅನುಗ್ರಹ ಇದೆ ಅನ್ನಂಗಿದ್ರೆ ಶುಭ ಕೊಡಪ್ಪ ಅಂತ ಕೇಳಿ. ಶುಭ ಕೊಟ್ರೆ ಆಗುತ್ತೆ ಅಂತ. ಮತ್ತೆ ಆಮೇಲೆ ನೆಕ್ಸ್ಟ್ ಶುಭ ಕೊಟ್ರೆ ಆಗುತ್ತೆ ಅಂತ ಹೇಳಿದ್ರಲ್ಲ, ನೋಡಪ್ಪ ಏನು 5 ಹುಣ್ಣಿಮೆ ಎತ್ತಬೇಕಾ, 9 ಹುಣ್ಣಿಮೆ ಎತ್ತಬೇಕಾ, ಈ ತರ ಕೇಳ್ಕೊಂತಾರೆ. ಅವಾಗ ಎಷ್ಟು ಬರುತ್ತೆ ಅಷ್ಟು ಹುಣ್ಣಿಮೆ ಹತ್ತಿ. ಹಂಗೂ ಪರಿಹಾರ ಆಗಿಲ್ಲ ಅಂದ್ರೆ, ನೋಡಪ್ಪ ನೀ ಹೇಳಿದ್ದು ಟೈಮ್ ಮುಗೀತು, ಪರಿಹಾರ ಆಗ್ಲಿಲ್ಲ ಅಂದ್ರೆ ನಂದೀಶ್ವರ ಉತ್ಸವ ಮೂರ್ತಿ ಇದೆ, ಉತ್ಸವ ಮೂರ್ತಿ ತವ ಕೇಳ್ಕೋಬೇಕು. ನೋಡಪ್ಪ ಬೆಟ್ಟದಲ್ಲಿ ಆರ್ಡರ್ ಕೊಟ್ಟಿದ್ರು, ನಾನು ಎಷ್ಟು ಬೆಟ್ಟ ಹತ್ತ ಕೇಳಿದ್ರು ಬೆಟ್ಟ ಹತ್ತಿದ್ದೀನಿ, ಯಾಕೋ ಪ್ರತಿಫಲ ಸಿಗ್ತಲ್ಲ ಅಂತ ಹೇಳಿ ಉತ್ಸವ ಮೂರ್ತಿ ಹತ್ರ ಹೋದ್ರೆ ಅವರು ಬರವಣಿಗೆ ಮಾಡಿ ಹೇಳ್ತಾರೆ. ಪೀಠದಲ್ಲಿ ಬರವಣಿಗೆ ಮಾಡಿ ಹೇಳ್ತಾರೆ. ಹಾಗಾಗಿ ಅವ್ರನ್ನ ಕೇಳ್ಕೊಳಕ್ಕೆ ಆದ್ಯತೆ ಮಾಡ್ಕೊಂಡ್ರ. ಅದು ಎಲ್ಲರಿಗೂ ಅನಿಸಿರುತ್ತೆ ಶ್ರೀ ಜೇನುಕಲ್ ಸಿದ್ದೇಶ್ವರ ಬೆಟ್ಟ ಅಂತ ಏನಕ್ಕೆ ಹೆಸರು ಬಂತು ಅಂತ. ಇವತ್ತು ಹೇಳ್ತೀನಿ ನೋಡಿ. ಇಲ್ಲಿ ಬಂಡೆ ಮೇಲೆ ಯಾವಾಗಲೂ ಇಲ್ಲಿ ಜೇನು ಕಟ್ಟಿರುತ್ತಂತೆ, ಅದಕ್ಕೋಸ್ಕರ ಇಲ್ಲಿ ಜೇನುಕಲ್ ಸಿದ್ದೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ಗಂಗಮ್ಮನ ದೊಣೆ ಇದೆ, ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ ಇದೆ ಗಂಗಮ್ಮನ ದೊಣೆ ಅಂದರೆ. ಇಲ್ಲಿ ಗಂಗಮ್ಮನ ಪೂಜೆ ಮಾಡ್ತಾರೆ. ಸ್ವಲ್ಪ ಪಾಚಿ ಕಟ್ಟಿದೆ, ಬಟ್ ಮಳೆ ಬಂದಾಗ ಎಲ್ಲ ಅದೇ ಕ್ಲೀನ್ ಆಗುತ್ತೆ. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ದಯಮಾಡಿ ಸ್ವಚ್ಛತೆ ಕಾಪಾಡಿ ಎಲ್ಲ ಇಲ್ಲಿ ಬಂದವರು. ಹಾಗೆ ಬೆಟ್ಟ ಇಳ್ಕೊಂಡು ಕೆಳಗೆ ಬಂದರೆ ಇಲ್ಲಿ ಅನ್ನದಾಸೋಹ ಇರುತ್ತೆ, ಅಲ್ಲಿಗೆ ಹೋಗ್ಬೋದು.
ಇಲ್ಲಿ ಭಕ್ತಾದಿಗಳಿಗೋಸ್ಕರ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಈ ಕ್ಷೇತ್ರದ ಬಗ್ಗೆ ನನ್ನ ಕೈಲಾದಷ್ಟು ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ, ಹೀಗೆ ಪ್ರೋತ್ಸಾಹಿಸಿ.